ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. RN24 ವಾಯ್ಸ್ ಕಾರವಾರ, ನಿಮ್ಮ ರಘು ನಾಯ್ಕ್. ವೀಕ್ಷಕರೇ, ಇವತ್ತು ನಾನು ಕೀಮ್ಸ್ ಆಸ್ಪತ್ರೆಯಲ್ಲಿ ಬಂದಿದ್ದೀನಿ. ಕಾರವಾರ ಕೀಮ್ಸ್ ಆಸ್ಪತ್ರೆಯಲ್ಲಿ ನನ್ನ ಒಟ್ಟಿಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ, 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಇದ್ದಾನೆ. ಅವನಿಗೆ ಶಾಲೆಯ ಇದೇ ವಿದ್ಯಾರ್ಥಿಗೆ ಹೆಡ್ ಮಾಸ್ಟರ್ ಹೊಡೆದಿದ್ದಾನಂತೆ, ಸಿಕ್ಕಾಪಟ್ಟೆ ಕೆನ್ನೆ ಕೂಡ ಹೊಡೆದಿದ್ದಂತೆ. ಈ ಕೇಸ್ ಕೂಡ ಮಾಡಿದ್ದಾನೆ ವಿದ್ಯಾರ್ಥಿ. ಯಾಕೆ ಹೊಡೆದಿದ್ದಾರಂತ ಕೇಳುವ ವೀಕ್ಷಕರೇ. ಏನಾಯಿತು? ಯಾರು ಹೊಡೆದ್ರು? ಹೆಡ್ ಮಾಸ್ಟರ್ ಹೊಡೆದ್ರು. ಹೆಡ್ ಮಾಸ್ಟರ್ ಹೆಸರೇನು? ಮಂಜಪ್ಪ ಅಂತಾನ. ಯಾಕೆ ಹೊಡೆದ್ರು? ಎಕ್ಸಾಮ್ ಸರಿ ಮಾಡಲಿಲ್ಲ ಅಂತಾನ? ಯಾವ ಸ್ಕೂಲ್ ಅದು? ಮಾಡರ್ನ್ ಹೈ ಸ್ಕೂಲ್. ಎಷ್ಟು ವರ್ಷದಿಂದ ನೀವು ಅಲ್ಲಿ ಕಲಿತಾ ಇದ್ದೀರಿ ತಮ್ಮ? 2 ವರ್ಷ. 9th ಬಂದಿದ್ದೆ, ಈಗ 10th ನೀವು ಕಲಿತಾ ಇದ್ದೀಯ. ಹೌದಾ? ನಿನಗೊಬ್ಬನಿಗೆ ಹೊಡೆದ್ರ ಮತ್ತು ಬೇರೆಯವ್ರಿಗೆ ಹೊಡೆದ್ರು? ಎಲ್ಲಿ ಹೊಡೆದ್ರು ನಿನಗೆ? ಎಷ್ಟು ಸಲ ಹೊಡೆದ್ರು? 4 ಸಲ ಕೈಯಿಂದ ಹೊಡೆದ್ರಾ? ಮತ್ತೆಲ್ಲಿ ಹೊಡೆದ್ರು? ಬೆನ್ನೆಗೆ ಎದರಿಂದ ಹೊಡೆದ್ರು? ಬೆತ್ತ ತೊಗೊಂಡು. ಫಸ್ಟ್ ಟೈಮ್ ಹೊಡೆದಿದ್ರೆ ಮತ್ತೆ ಹೊಡಿತಾ ಇರ್ತಾರೆ ಅವ್ರು ನಿಮಗೆ? ಹೊಡಿತಾ ಇರ್ತಾನೆ. ಈಗ ಹಾಸ್ಪಿಟ್ಲಿಗೆ ಎಷ್ಟು ಗಂಟೆಗೆ ಅಡ್ಮಿಟ್ ಆಗಿದ್ದೀರಿ ನೀವು? ರಾತ್ರಿ ಬಂದಿದ್ರಾ? ರಾತ್ರಿ ಬಂದಿದ್ದು ಹಾಸ್ಟೆಲಿಂದ ಇಲ್ಲೇ ಹಾಸ್ಪಿಟ್ಲಿಗೆ. ಆಮೇಲೆ ಹಾಂ ಆಮೇಲೆ ಈಗ ಬೆಳಿಗ್ಗೆ ಬಂದ್ರಿ? ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? 11 ಗಂಟೆ ಬಂದ್ರಿ. ಹಾಂ ಈಗ 11 ಗಂಟೆ ಬಂದ್ರಿ. ಏನಾಗ್ತಾಯಿತ್ತು ಕಿವಿಗೆ? ನೋವ್ತಾ ಇದೆ. ಹೌದಾ? ಏನಂದ್ರು ಡಾಕ್ಟ್ರ್ ಈಗ? ಹಾಂ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರಾ? ಕಿವಿ ಚೆಕ್ ಮಾಡ್ಕೊಂಡು ನೋಡಿದ್ರಾ? ಏನು ಹೊಡ್ತಾ ಬಿದ್ದಿದ್ದಂತೆ? ಕಿವಿ ಹೊಡ್ತಾ ಇದ್ದಂತೆ? ಈಗ ನೀವು ಕೇಸ್ ಮಾಡ್ತೀರಿ ತಮ್ಮ? ಅಮ್ಮ ಏನು ಹೇಳ್ತಾರೆ? ಅಮ್ಮ, ನೀವು ಮೇಡಮ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮಗನ ಬಗ್ಗೆ? ಎರಡನೇ ಸಲನಾ ಇದು? ಮುಂಚೆ ಒಂದ್ಸರಿ ಕ್ಯಾಟ್ರಿಂಗಲ್ಲಿ ಚೇರ್ ಎಲ್ಲ ಇಡಲಿಲ್ಲ ಅಂತ ಅವಾಗೂ ಇದೇ ಥರ ಮಾಡಿದ್ರಿ ಸರ್. ಅವನ್ನ ಸುಮ್ಮನಿದೆ ಸರ್. ಇವ್ರಿಗೆ ಏನು ಹೇಳಿಲ್ಲ ಸರ್. ನಾನು ಸರ್ ಒಬ್ಬರು ಶೈಲೇಶ್ ಸರ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಏನು ಮಾಡೋಕ್ಕೆ ಹೋಗಬೇಡಿ, ಏನು ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದರು. ನಾನು ಅವಾಗ ಅವ್ರ ಮಾತು ಕೇಳ್ಕೊಂಡು ಸುಮ್ಮನಾದೆ. ಈ ಸಾರಿ ಮಾತ್ರ ತುಂಬ ಪೆಟ್ಟಾಗಿದೆ ಸರ್ ಅವನಿಗೆ. ಈ ಕೇಸ್ ಮಾಡ್ತಾ ಇದ್ದೀರಿ ಮೇಡಮ್? ಹೌದು ಸರ್, ಮಾಡ್ತೀನಿ ಸರ್. ಮಾಡ್ತೀನಿ ಸರ್. ಮಾಡ್ತೀರಲ್ಲ? ಹೌದು ಸರ್. ಅಲ್ಲ ಸರ್, ನಾನು ಎಷ್ಟು ಮಕ್ಕಳು ಮೇಡಮ್ ನಿಮಗೆ? ಇಬ್ಬರು. ಇವನು ದೊಡ್ಡವನಾ? ಹೌದು ಸರ್. ಇವನಿಗಾಗಿದೆ. ನಾನು ಇಲ್ಲೇ ಇದ್ದೀನಿ ಅದ ಸರ್. ಬಂದು ನೋಡ್ಕೊಂಡು ಹೋಗ್ತೀನಿ. ಅವನಿಗೆ ಕೆನ್ನೆ ಮೇಲೆ ಹೊಡಿಬಾರ್ದಲ್ಲ? ಹೊಡಿಲಿ, ಬೇಜಾರಿಲ್ಲ. ಒಂದು ಬೆತ್ತ ತಗೊಂಡು ಕೆಳಗಡೆ ಹೊಡಿಲಿ, ಹೊಡಿತಾರೆ ಒಬ್ಬ. ಅದೇ ಮಕ್ಕಳು ಇದ್ದಾರೆ ಸರ್. ಅವ್ರು ಹೆಂಗೆ ಮಾಡ್ಬೇಕು ಸರ್? ತಂದೆ ತಾಯಿ ನೋಡಿ, ಏನಾದರೂ ದೂರ ಇದ್ದವ್ರು ಹೆಂಗೆ ಮಾಡ್ಬೇಕು ಸರ್? ನೋಡಿ, ನಾನು ಇಲ್ಲೇ ಇದ್ದೀನಿ, ಬೇಗ ಹೋಗ್ತೀನಿ. ಹೌದು, ಅವ್ರು ಹೊರಗಿಂದವರೆಲ್ಲ ಮಕ್ಕಳು ಕರ್ಕೊಂಡು ಬಂದೆ ಸರ್ ಹಾಸ್ಟೆಲ್. ಈಗ ನಿಮ್ಗೆ ಹೆಡ್ ಮಾಸ್ಟರ್ ಏನೋ ಫೋನ್ ಮಾಡಿದ್ರಾ? ಇಲ್ಲ ಸರ್, ಏನು ಫೋನ್ ಮಾಡಲಿಲ್ಲ ನಿಮಗೆ? ನೀವು ಇಲ್ಲಿ ಹೋಗಿದ್ದು, ಹಾಸ್ಪಿಟ್ಲಿಗೆ ಹೋಗಿದ್ದು ಗೊತ್ತಿದ್ದೇನೆ ಅವರಿಗೆ? ಗೊತ್ತಿರ್ಬೋದು ಸರ್ ಅವ್ರಿಗೆ. ಆದರೆ ನಿಮ್ಗೆ ಫೋನ್ ಮಾಡಲಿಲ್ಲ? ನನಗೆ ಯಾರು ಫೋನ್ ಮಾಡಲಿಲ್ಲ ಸರ್. ಮತ್ತೆ ನಾನು ಕಂಪ್ಲೇಂಟ್ ಮಾಡಿದೆ ಸರ್ ಇಲ್ಲಿ. ಅವರು ಸರ್ ಮೇಲೆ ಕಂಪ್ಲೇಂಟ್ ಹೇಳಿದ್ರಲ್ಲ ಸರ್, ಸರ್ ಹೊಡೆದಿದ್ದಾರೆ. ಸರ್ ಈಗ ಸರ್ಕಾರ ಆದೇಶನೇ ಇದೆ ಮಕ್ಕಳನ್ನು ಹೊಡಿಬಾರ್ದು ಅಂತ ಹೇಳ್ಕೊಂಡು. ಸರ್ಕಾರ ಆದೇಶ ಇದೆ, ಮತ್ತು ನ್ಯಾಯಾಲಯ ಕೂಡ ಆದೇಶ ಮಾಡಿದೆ. ಹೈಕೋರ್ಟ್ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ ಮಕ್ಕಳನ್ನು ಹೊಡಿಬಾರ್ದು ಅಂತ ಹೇಳ್ಕೊಂಡು. ಕಾಮನ್ ಸರ್. ಹೌದು, ಆದರೆ ಕೆನ್ನೆ ಮೇಲೆ ಹೊಡಿಬಾರ್ದಲ್ಲ? ಕೆನ್ನೆ ಮೇಲೆ ಇರೋದೇ ಇಲ್ಲಿ ಮೆದುಳು ಜಾಗ. ಹೌದು, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಹೌದು 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 ಹೌದು. ಈಗ ನೋಡಿ, ಹೆಚ್ಚು ಕಡಿಮೆ ಆದರೆ ಮಕ್ಕಳನ್ನು ತರ್ಲಿಕ್ಕೆ ಆಗ್ತದೆ. ಮತ್ತೆ ತಂದು ಕೊಡ್ತೀರಾ ನೀವು? ಆ ಜೀವನದಲ್ಲಿ ಆಗೋದಿಲ್ಲ. ಪೊಲೀಸರು ಬಂದಿದ್ರಾ? ಹೌದು ಸರ್, ಎನ್ಕ್ವೈರಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಸ್ಟೇಷನ್ ಬರೋಕ್ಕೆ ಹೇಳಿದ್ದಾರೆ ಸರ್. ಬಂದಿದೆ, ಎನ್ಕ್ವೈರಿ ಮಾಡ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಓಕೆ. ಹಳಗದ ಹೆಡ್ ಮಾಸ್ಟರ್ ಅವರು ಪದೇ ಅಂದರೆ 2 ಸಲ ಹೊಡೆದಿದ್ದಾರಂತೆ ಇವರಿಗೆ, 2ನೇ ಬಾರಿ. ಮತ್ತು ಅಲ್ಲಿ ಮಕ್ಕಳಿಗೆ ಕೂಡ ಹೊಡಿತಾರಂತೆ. ಹೊಡಿತಾರಾ ಬೇರೆ ಮಕ್ಕಳಿಗೆ? ನಿನ್ನೆ ಎಷ್ಟು ಜನರು ಹೊಡೆದ್ರು? ಮತ್ತೆ 3 ಜನರಿಗೆ ಹೊಡೆದ್ರಾ? ನಿನ್ನೆ 3 ಜನರ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲಿಯ ಹೆಡ್ ಮಾಸ್ಟ್ರು. ಪದೇ ಕೆನ್ನೆ ಮೇಲೆ ಈ ಕಿವಿ ಕಪ್ಪಟಕ್ಕೆ ಹೊಡೆದ್ರೆ ಅಲ್ಲಿ ನಾಳೆ ಏನಾರು ಮೆದುಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಈಗಿನ ಮಕ್ಕಳಿಗೆ ಅಷ್ಟೇನು ಶಕ್ತಿ ಇರಲ್ಲ. ಆದರೂ ಕೂಡ ಈ ಪದೇ ಈ ಶಿಕ್ಷಕರು ತಪ್ಪು ಮಾಡ್ತಾನೆ ಇರ್ತಾರೆ. ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಮತ್ತು ಕರ್ನಾಟಕದ ಗೌರ್ಮೆಂಟ್ ಕೂಡ ಆರ್ಡ್ರ್ ಮಾಡಿದೆ. ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರು ಶಿಕ್ಷಕರಿಗೆ ಕರೆಕ್ಟಾಗಿ ಎಚ್ಚರಿಕೆ ನೀಡಿದ್ದಾರೆ. ಆದರೂ ಇವರು ಶಿಕ್ಷಕರು ಕೇಳೋದಿಲ್ಲ. ಯಾಕಂತಲೇ ಗೊತ್ತಾಗ್ತಾ ಇಲ್ಲ. ಸಣ್ಣ ವಿಷಯಕ್ಕೆ ಈ ರೀತಿ ಹೊಡೆದ್ರೆ ಮಕ್ಕಳೇನು ಹುಷಾರಾಗ್ತಾರ? ಇವ್ರ ಮೇಲೆ ಕ್ರಮ ತೊಗೊಳ್ಳೇಬೇಕು. ಈ ಶಿಕ್ಷಕರ ವಿರುದ್ಧ ಕ್ರಮ ತೊಗೊಳ್ಬೇಕು. ಇವರನ್ನು ಸಸ್ಪೆಂಡ್ ಮಾಡಬೇಕಂತ ನಾನು ಕೂಡ RN24 ವಾಯ್ಸ್ ಮುಖಾಂತರ ವಿದ್ಯಾರ್ಥಿ ಒಕ್ಕೂಟದಿಂದ ಆಗ್ರಹ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹೆಲೋ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಘು ನಾಯ್ಕ್.